ರಾಜಕೀಯವಾಗಿ ನೋಡುವಾಗ ಲೋಕಸಭೆ ಪ್ರತಿಪಕ್ಷ ಸ್ಥಾನಕ್ಕೆ ರಾಹುಲ್ ಗಾಂಧಿ ಅತ್ಯಂತ ಅಯೋಗ್ಯ ವ್ಯಕ್ತಿ. ಹಿಂದೂ ಸಮಾಜದ ಈ ತಾಳ್ಮೆಯನ್ನು ಅವರು ದೌರ್ಬಲ್ಯ ಅಂತ ತಿಳ್ಕೊಂಡಿದ್ದಾರೆ. ಅವರು ಹಿಂದೂ ಧರ್ಮವನ್ನು ಎಷ್ಟು ಮಟ್ಟ ದ್ವೇಷ ಮಾಡ್ತಿದ್ದಾರೆ ಅಂತ ಹೇಳಿದರೆ ಮುಸ್ಲಿಂ ತುಷ್ಟೀಕರಣದಲ್ಲಿ ಸಂಪೂರ್ಣ ಮುಳುಗಿ ಹೋಗಿದ್ದಾರೆ ಅವರು ಅಷ್ಟೇ, ಅವರ ಪಕ್ಷವೂ ಅಷ್ಟೇ. ನಮ್ಮ ಭಾರತದಲ್ಲಿ ನಡೆದಂಥ ರಾಷ್ಟ್ರ ವಿರೋಧ ಚಟುವಟಿಕೆಗಳಲ್ಲಿ, ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲಿ ನೋಡಿದಾಗ ಕೂಡ ಅಲ್ಲಿ ಸಿಕ್ಕಿ ಹಾಕೊಳ್ಳುವಂಥ ಅಪರಾಧಿಗಳಲ್ಲಿ 99% ಭಾಗ ಮುಸ್ಲಿಮರೇ ಇದ್ದಾರೆ. ಇದಾಗಾದರೆ ಇದನ್ನು ನರೇಂದ್ರ ಮೋದಿಯವರು ಮಾಡಿದ್ದಾಗಾದರೆ ಇವರು ಸಂವಿಧಾನ ರಕ್ಷಣೆ ಬಗ್ಗೆ ಇವತ್ತು ಸಂವಿಧಾನ ಬುಕ್ಕನ್ನು ಕೈಲಿ ಹಿಡ್ಕೊಂಡು ಪ್ರದರ್ಶನ ಮಾಡ್ತಿದ್ದಾರೆ. 90ಕ್ಕೂ ಹೆಚ್ಚು ಬಾರಿ ರಾಷ್ಟ್ರಪತಿ ಆಳ್ವಿಕೆ ಹೇರಿದಂಥ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷ. ಬರೀ ಗ್ಯಾರಂಟಿ ನಮ್ಮದು ಮತದಾರರದ್ದು ತಪ್ಪಿದೆ. ನಾವು ಅವ್ರು ಗ್ಯಾರಂಟಿ ಕೊಡ್ತಾ ನಮ್ಮ ಹಣವನ್ನು, ನಮ್ಮ ಮತವನ್ನು ಹಣಕ್ಕೆ ಮಾಡ್ಕೊಂಡಿದ್ದೀವಲ್ಲ, ನಾವೆಷ್ಟು ನಮ್ಮ ಒಟ್ಟಿಗೆ ಎಷ್ಟು ಜವಾಬ್ದಾರಿ ಇದೆ. ಮೋದಿಯವರಿಗೆ ಯಾವಾಗ ಪರಿಸ್ಥಿತಿ ವಿರುದ್ಧವಾಗಿರುತ್ತಾ ಅಂಥ ಎಲ್ಲ ಗೋಧ್ರಾ ಹತ್ಯಾಕಾಂಡ ಇರ್ಬೋದು ಅಥವಾ ಬಾಬ್ರಿ ಮಸೀದ್ ಪ್ರತಿಯೊಂದರಲ್ಲೂ ಕೂಡ ಮೋದಿಯವರ ನಿಜವಾದ ವ್ಯಕ್ತಿತ್ವ ಪ್ರಕಟ ಆಗಿದ್ದು ಇಂಥ ವಿಷಮ ಪರಿಸ್ಥಿತಿಯಲ್ಲೇ ಅದರ ದೇಶದ ಮಟ್ಟಿಗೆ, ಹಿಂದೂ ಸಮಾಜದ ಮಟ್ಟಿಗೆ ಭಾಳ ಒಳ್ಳೆಯ ಬೆಳವಣಿಗೆ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಚಂದ್ರಶೇಖರ್ ಅಂತೇಳಿ. ಸರ್, ನಿನ್ನೆ ಲೋಕಸಭಾ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕ ಇಂಡಿ ಮೈತ್ರಿಕೂಟದ ಸದಸ್ಯ ರಾಹುಲ್ ಗಾಂಧಿ ಅವರೊಂದು ಹೇಳಿಕೆಯನ್ನು ನೀಡಿದ್ದಾರೆ. ಯಾರು ಹಿಂದೂ ಅಂತೇಳಿ ಹೇಳಿಕೊಳ್ತಾರೋ 24 ಗಂಟೆ ಹಿಂಸಾಚಾರ, ದ್ವೇಷ, ಅಸತ್ಯ ನುಡಿತಾರೆ ಅಂತೇಳಿ. ಸರ್, ನಿಜವಾಗಿ ಹಿಂದೂ ಅಂತ ಹೇಳಿದರೆ ಹಿಂಸಾವಾದಿಯ? ಫಸ್ಟ್ ಅವರು ಹಿಂದೂ ಧರ್ಮದ ಬಗ್ಗೆ ಅವರು ತಿಳ್ಕೊಳ್ಬೇಕು ವಿಚಾರ ತುಂಬ ಇದೆ. ಅವರು ವ್ಯಾಖ್ಯಾನ ಮಾಡ್ತಿರೋದು ಅದು ಪಾಶ್ಚಾತ್ಯ ಸಂಸ್ಕೃತಿ ಆಧಾರದಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಹಿಂದೂ ಧರ್ಮ, ಭಾರತ ದೇಶ, ಐಡಿಯಾ ಆಫ್ ನೇಷನ್ ಅನ್ನುವಂಥದ್ದು. ಫಸ್ಟ್ ಆಫ್ ಆಲ್ ಅವರು ಈ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದು ಪ್ರತಿಪಕ್ಷ ನಾಯಕರ ಆಯ್ಕೆಯಾಗಿದ್ದು ಅದೇ ಒಂದು ಆಶ್ಚರ್ಯ. ನಿಜವಾಗಿ ಆ ಸ್ಥಾನಕ್ಕೆ ಅವರ ಯೋಗ್ಯರೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅವರು. ಅದು ಅಲ್ಲದೆ ಇದು ಈ ಹೊಸ ಪಾರ್ಲಿಮೆಂಟಿನ ಪ್ರಥಮ ಅಧಿವೇಶನದಲ್ಲಿ ಡಿಸ್ಕಸ್ ಮಾಡಬೇಕಾದ ವಿಚಾರ, ರಾಷ್ಟ್ರಪತಿ ಭಾಷಣಕ್ಕೆ ವಂದನೆ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಅವರು ಮಾತಾಡ್ತಿರೋ ವಿಚಾರಗಳು ಯಾವುದು ಅಂತ ಹೇಳಿದರೆ ಒಂದಕ್ಕೊಂದು ಸಂಬಂಧ ಇಲ್ಲದ ರೀತಿಯಲ್ಲಿ ಮಾತಾಡಿದ್ದಾರೆ. ಅವರ ಅಪ್ರಬುದ್ಧತೆಯನ್ನು ಎತ್ತಿ ತೋರಿಸುವಂಥ ಮಾತುಗಾರಿಕೆ ಅವರದ್ದು. ಅವರು ಹಿಂದೂ ಧರ್ಮವನ್ನು ಎಷ್ಟು ಮಟ್ಟ ದ್ವೇಷ ಮಾಡ್ತಿದ್ದಾರೆ ಅಂತ ಹೇಳಿದರೆ ಮುಸ್ಲಿಂ ತುಷ್ಟೀಕರಣದಲ್ಲಿ ಸಂಪೂರ್ಣ ಮುಳುಗಿ ಹೋಗಿದ್ದಾರೆ ಅವರು ಅಷ್ಟೇ, ಅವರ ಪಕ್ಷವೂ ಅಷ್ಟೇ. ಹಾಗೆ ಒಬ್ಬ ಹಿಂದೂವಾಗಿ, ಒಬ್ಬ ಭಾರತೀಯನಾಗಿ ರಾಹುಲ್ ಗಾಂಧಿಯವರ ನಿನ್ನೆ ಮಾತಾಡಿದಂಥ ವಿಚಾರ ಏನಿದೆ ಅದರ ಪ್ರತಿಯೊಂದು ಶಬ್ದ ಕೂಡ ಖಂಡನೀಯ ಮತ್ತು ಅವರು ಅತ್ಯಂತ ಅಯೋಗ್ಯ ವ್ಯಕ್ತಿ ಅಂತ ನನ್ನ ಅಭಿಪ್ರಾಯ ಆ ಸ್ಥಾನಕ್ಕೆ. ಸರ್, ಇದಕ್ಕೆ ಪ್ರತ್ಯುತ್ತರವಾಗಿ ನರೇಂದ್ರ ಮೋದಿ ಅವರು ಆಗಲೇ ಉತ್ತರ ನೀಡಿದ್ದಾರೆ. ಹಿಂದೂ ಸಮಾಜವನ್ನು ನೀವು ಗಂಭೀರವಾಗಿ ಆರೋಪ ಮಾಡ್ತಿದ್ದೀರಿ, ಇದು ಸರಿಯಲ್ಲ ಅಂತ ಹೇಳಿದ್ದಾರೆ. ಹೌದು, ಅಲ್ಲ, ಇದು ನೀವು ಫಸ್ಟ್ ಟೈಮ್ ಅಲ್ಲ. ಇದು ಕಳೆದ 2 ಚುನಾವಣೆ ನೋಡಿದಾಗ, ಅಂದರೆ 2014ರಿಂದ ಈಗ ಮೊನ್ನೆ ಚುನಾವಣೆ 3 ಚುನಾವಣೆ ಸೇರಿದಾಗ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ಸಿನ ಆಲ್ಮೋಸ್ಟ್ ಹೆಚ್ಚಿನ ನಾಯಕರುಗಳೆಲ್ಲವೂ ಕೂಡ ಸನಾತನ ಧರ್ಮವನ್ನು, ಹಿಂದೂ ಧರ್ಮವನ್ನು, ಹಿಂದೂಗಳನ್ನು ಎಷ್ಟರ ಮಟ್ಟಿಗೆ ಅವಮಾನ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟರ ಮಟ್ಟಿಗೆ ಅವಮಾನ ಮಾಡ್ಕೊಂಡು ಬಂದಿದ್ದಾರೆ. ಇದು ಹಿಂದೂ ಸಮಾಜ ಇನ್ನೂ ಕೂಡ ಒಟ್ಟಾಗಿಲ್ಲ ಅಂತ ಹೇಳಿದರೆ ಬಹುಶಃ ನಾವು ನಮ್ಮ ಹಿಂದೂ ಸಮಾಜ ಉದ್ಧಾರ ಆಗುವಂಥ ಕಾಲ ತುಂಬ ದೂರ ಇದೆ ಅಂತ ಅನಿಸ್ತಾ ಇದೆ. ಕೇರಳದಲ್ಲಾಗಲಿ, ಪಶ್ಚಿಮ ಬಂಗಾಳದಲ್ಲಾಗಲಿ ಅಥವಾ ಕಾಂಗ್ರೆಸ್ ಆಡಳಿತಿರುವಂಥ ರಾಜ್ಯಗಳಲ್ಲಿ ನಡೀತಿರುವಂಥ ಅತ್ಯಾಚಾರಗಳು, ಅನಾಚಾರಗಳು, ಭ್ರಷ್ಟಾಚಾರಗಳು ಇದರ ಒಂದರ ಬಗ್ಗೆಯೂ ಮಾತಾಡ್ತಾ ಇಲ್ಲ. ಕಳೆದ 11 ವರ್ಷದಲ್ಲಿ ಮೋದಿಯವರು ಪ್ರಧಾನಮಂತ್ರಿಯಾಗಿ ಒಂದು ದಿನ ಕೂಡ ವೈಯಕ್ತಿಕ ಮಜಾ ಮಾಡಲಿಕ್ಕೆ ರಜಾ ತಗೊಳ್ಳದೆ ದೇಶದ ಬಗ್ಗೆ, ದೇಶದ ಜನತೆಯ ಬಗ್ಗೆ, ದೇಶದ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತಾ ಬಂದಿದ್ದಂಥ ಅಂಥ ಒಬ್ಬ ವ್ಯಕ್ತಿಗೆ ಕಾಂಗ್ರೆಸ್ಸಿಗಾಗಲಿ ಅಥವಾ ರಾಹುಲ್ ಗಾಂಧಿ ಸೇರಿದಂಥ ಕಾಂಗ್ರೆಸ್ಗೆ ನಾಯಕರು ಯಾರಿಗೂ ಕೂಡ ನೈತಿಕವಾಗಿ ಮಾತಾಡೋ ಯಾವುದೇ ಹಕ್ಕಿಲ್ಲ ಅವರಿಗೆ, ಯಾವ ನೈತಿಕ ತಳಹದೇ ಇಲ್ಲ ಅವರಿಗೆ. ಇದು ಏನು ಅಂತೇಳಿ ಬರೀ ತುಷ್ಟೀಕರಣ ಇಡೀ. ಹಾಗಾದರೆ ಇಲ್ಲಿ ಇಲ್ಲಿ ನಮ್ಮ ಭಾರತದಲ್ಲಿ ನಡೆದಂಥ ರಾಷ್ಟ್ರ ವಿರೋಧ ಚಟುವಟಿಕೆಗಳಲ್ಲಿ, ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲಿ ನೋಡಿದಾಗ ಕೂಡ ಅಲ್ಲಿ ಸಿಕ್ಕಿ ಹಾಕೊಳ್ಳುವಂಥ ಅಪರಾಧಿಗಳಲ್ಲಿ 99% ಭಾಗ ಮುಸ್ಲಿಮರೇ ಇದ್ದಾರೆ. ಇದಾಗಾದರೆ ಇದನ್ನು ನರೇಂದ್ರ ಮೋದಿಯವರು ಮಾಡಿದ್ದಾಗಾದರೆ ಅಂಕಿಅಂಶಗಳು ಸ್ಪಷ್ಟವಾಗಿ ದೇಶದಲ್ಲಿ ನಡೀತಿರುವಂಥ ವಿದ್ಯಮಾನಗಳ ಬಗ್ಗೆ ಅಂಕಿಅಂಶಗಳು ಇಷ್ಟು ಸ್ಪಷ್ಟವಾಗಿ ತೋರಿಸ್ತಿದ್ದರೂ ಕೂಡ ಇದನ್ನು ಹಿಂದೂ ಸಮಾಜನೂ ಗುರುತಿಸ್ತೇ ಇಲ್ಲ. RSSನವರನ್ನು ಅಥವಾ ಭಾರತೀಯ ಜನತಾ ಪಾರ್ಟಿಯನ್ನು ಹಿಂದೂ ಸಮಾಜವನ್ನು ಪ್ರತಿನಿಧಿ ಮಾಡುವಂಥ ಅಲ್ವೇ ಅಂತ ಹೇಳುವಂಥ ಇದರಲ್ಲಿ ಅಷ್ಟರ ಮಾಡಿ ದಾಷ್ಟ್ರೀಯ ಅವರಿಗೆ ದುರಹಂಕಾರ ಬಂದಿದೆ ಅಂತ ಹೇಳಿದರೆ ಇದೆಲ್ಲ ನೋಡುವಾಗ ರಾಜಕೀಯವಾಗಿ ನೋಡುವಾಗ ಲೋಕಸಭೆ ಪ್ರತಿಪಕ್ಷ ಸ್ಥಾನಕ್ಕೆ ರಾಹುಲ್ ಗಾಂಧಿ ಅತ್ಯಂತ ಅಯೋಗ್ಯ ವ್ಯಕ್ತಿ ನನ್ನ ಇದರ ಪ್ರಕಾರ. ಈಗ ರಾಹುಲ್ ಗಾಂಧಿ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನು ನೋಡಿದ್ರೆ ಮುಸ್ಲಿಂ ಸಮುದಾಯದ ಬಗ್ಗೆ ಆಗಿರಲಿ, ಕ್ರಿಶ್ಚಿಯನ್ ಸಮುದಾಯದ ಬಗ್ಗೆ ಆಗಲಿ ಯಾವುದೇ ರೀತಿಯ ಹೇಳಿಕೆ ನೀಡುವುದಿಲ್ಲ, ವಿರೋಧವಾಗಿ ಹೇಳಿಕೆ ನೀಡುವುದಿಲ್ಲ. ಗಂಭೀರ ವಿಚಾರವಾಗುವಂಥ ಅಥವಾ ಗಲಭೆಗೆ ಕಾರಣವಾಗುವಂತಹ ಒಂದು ಹೇಳಿಕೆಯನ್ನು ನೀಡುವುದಿಲ್ಲ. ಆದರೆ ಹಿಂದೂ ಧರ್ಮದ ಮೇಲೆ ಬೇಕಾದಷ್ಟು ಹೇಳಿಕೆಯನ್ನು ಇಟ್ಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ಸ್ಟಾಲಿನ್ ಅವರನ್ನು ನೋಡ್ಬೋದು, ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದರು. ಈಗ ಮೊದಲ ಅಧಿವೇಶನದಲ್ಲೇ ಹಿಂಸಾವಾದಿಗಳು ಅಂತೇಳಿದರೆ ಹಿಂದೂ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಆದರೂ ಹಿಂದೂ ಸಮಾಜ ಇನ್ನೂ ಮಲಗಿದೆಯಾ ಸರ್? ಇಲ್ಲ, ಇದು ಹಿಂದೂ ಸಮಾಜ ಮಲಗಿದೆಯಲ್ಲ, ಇದು ಇವರೇನು ಮಾಡಿ ಹಿಂದೂ ಸಮಾಜ ತಾಳ್ಮೆಯನ್ನು ದೌರ್ಬಲ್ಯ ಅಂತ ತಿಳ್ಕೊಂಡಿದ್ದಾರೆ. ಯಾಕೆಂದರೆ 2000 ವರ್ಷಗಳ ಆಕ್ರಮಣ ಕಾಲದಲ್ಲಿ ನಮ್ಮ ದೇಶ ಅನುಭವಿಸುವಂಥದ್ದು ಎಲ್ಲ ಚರಿತ್ರೆಯಲ್ಲೇ ದಾಖಲಾಗಿದೆ.
ಅದು ಒನ್ ಸೈಡೆಡ್ ಮಾತ್ರ. ನಿಜವಾದ ಕೆಲವು ವಿಚಾರಗಳು ಇನ್ನೂ ಅದರಲ್ಲಿ ಕಾಣಿಸ್ಲಿಲ್ಲ ಅವರು. ಹಾಗೆಂತೇಳಿ ಹಿಂದೂ ಸಮಾಜ ಸುಮ್ಮನೆ ಇದೆ ಅಂತ ಅರ್ಥ ಅವರು ಯಾವುದನ್ನು ಗಮನಿಸ್ತಾ ಇಲ್ಲ, ಯಾವುದರ ಬಗ್ಗೆ ಎಚ್ಚರಿಕೆ ಇಲ್ಲ ಅನ್ನೋದು ಇದಲ್ಲ. ಹಿಂದೂ ಸಮಾಜ ಹಿಂದೂಗಳು ಅನ್ನುವಂಥದ್ದು ಹೇಗೆ ಜಾತಿ ಅಲ್ಲ, ಇದು ನಮ್ಮ ಜೀವನ ಧರ್ಮ. ನಮ್ಮ ಜೀವನ ಧರ್ಮ, ನಮ್ಮ ಈ ಮಣ್ಣಿನ ಗುಣ ಹೇಗಿದೆ ಅಂತ ಹೇಳಿದರೆ, ನಾವು ಯಾವುದೇ ಒಂದು ಇದಕ್ಕೆ ಹೇಳಿಕೆಗೆ ಅಥವಾ ಯಾವುದೇ ಒಂದು ವಿರೋಧಿ ಹೇಳಿಕೆಗೆ ಇಮ್ಮಿಡಿಯೇಟಾಗಿ ನಾವು ಪ್ರತಿಕ್ರಿಯೆ ಕೊಡುವುದಿಲ್ಲ ನಾವು. ಯಾಕಂದರೆ ಅವರ ಯೋಗ್ಯತೆಯನ್ನು, ಅವರ ವ್ಯಕ್ತಿತ್ವವನ್ನು ಅವರೇ ಪ್ರದರ್ಶನ ಮಾಡ್ಕೊಂಡು ಬರ್ತಾಯಿದ್ದಾರೆ. ಹಾಗೆಂತ ಇದೇನಾಗಿದೆ ಅಂತ ಹೇಳಿದರೆ, ಹಿಂದೂ ಸಮಾಜದ ಈ ತಾಳ್ಮೆಯನ್ನು ಅವರು ದೌರ್ಬಲ್ಯ ಅಂತ ತಿಳ್ಕೊಂಡಿದ್ದಾರೆ. ಇದು ಈಗಿನ ನಿಜವಾಗಿ ಹೇಳಬೇಕಾದ್ರೆ ವಿಶೇಷವಾಗಿ ಹಿಂದೂ ಸಮಾಜ ಯುವ ವರ್ಗ ಅವರು ಇದನ್ನು ಈಗ ಸಾಮಾಜಿಕ ಜಾಲತಾಣಗಳು ಭಾಳ ಸಕ್ರಿಯವಾಗಿದೆ. ಅದು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಇದನ್ನು ಯುವ ವರ್ಗದವರು ಇದನ್ನು ಗಮನಿಸ್ತಿಲ್ಲ ಅಂತ ಅರ್ಥ ಅಲ್ಲ, ಗಮನಿಸಿದ್ದಾರೆ. ಆದರೆ ಇವರಿಗೆ ಎಲ್ಲರೂ ಹೋಗಿ ಪಾರ್ಲಿಮೆಂಟಲ್ಲಿ ಅಭಿಪ್ರಾಯ ಕೊಡೋಕ್ಕಾಗಲ್ಲ. ಈಗ ನೀವು ನಮ್ಮ ಅಭಿಪ್ರಾಯದಲ್ಲಿ ರೋಡಲ್ಲಿ ಕೇಳ್ತಿದ್ದೀರಾ, ಸಿಕ್ಕಿದ ಅವಕಾಶದಲ್ಲಿ ಇದನ್ನು ಎಲ್ಲರೂ ಉಪಯೋಗ ಮಾಡ್ಕೊಳ್ತಿದ್ದಾರೆ. ಹಾಗಂತ ಇವರು ಇನ್ನೂ ಪಾಠ ಕಲೀಲಿಲ್ಲ ಇವರು. ಈಗ ಇವರಿಗೆ ಈ ಸಲ ಚುನಾವಣೆಯಲ್ಲಿ NDAಗೆ BJPಗೆ ಕಡಿಮೆ ಸೀಟ್ ಬಂದಿರ್ಬೋದು. ಇದರ ಅರ್ಥ ಮೋದಿ ಕೆಲಸಗಳನ್ನು ಜನ ತಿರಸ್ಕರಿಸಿದೆ ಅಂತ ಅರ್ಥ ಅಲ್ಲ ಇದು. ಇವರು ನಿಮ್ಮ ಅಕೌಂಟಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಾಕ್ತೀವಿ ಈ ಅನ್ನುವಂಥ ಎಷ್ಟೋ ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಅಂತಾಗಿದೆ ಅವರಿಗೆ. ಈಗ ನೀವು ನಿನ್ನೆ ಮೊನ್ನೆ ಬಂದ ರಿಸರ್ವ್ ಬ್ಯಾಂಕಿನ ಒಂದು ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಆಡಳಿತಿರುವಂಥ ರಾಜ್ಯಗಳಲ್ಲಿ ಎಲ್ಲ ಕಡೆ ರೆವೆನ್ಯೂ ಕೊರತೆ ಇದೆ ಇವತ್ತು. ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಸಾವಿರಾರು ಕೋಟಿ ಖರ್ಚು ಮಾಡುವಂಥದ್ದು. NDA ಆಡಳಿತಿರುವಂಥ ರಾಜ್ಯಗಳಲ್ಲಿ ಸರ್ಪ್ಲಸ್ ರೆವೆನ್ಯೂ ಇದೆ. ಇದು ಏನು ಸೂಚಿಸ್ತದೆ? ಹಾಗಾದರೆ ಜನ ಕೂಡ ಅರ್ಥ ಮಾಡ್ಕೋಬೇಕು. ನಮಗೆ ಫ್ರೀ ಕೊಡುವಂಥ, ಈಗ ನಮಗೆ ಉದ್ಯೋಗ ಕೊಡಲಿ, ನಮ್ಮ ಉದ್ಯೋಗ ಅರ್ಹತೆ ತಕ್ಕಂಥ ನೌಕರಿ ಕೊಡುವಂಥ ವ್ಯವಸ್ಥೆ ಮಾಡಲಿ, ಅಥವಾ ಸ್ವಉದ್ಯೋಗ ಮಾಡಲಿಕ್ಕೆ ವ್ಯವಸ್ಥೆ ಅದರಲ್ಲಿ ಮಾಡ್ತಾ ಇದ್ದಾರೆ. ಈಗ ಅಂಕಿಅಂಶ ಹೇಳ್ತಾ ಇದೆ. ಬರೀ ಗ್ಯಾರಂಟಿ ನಮ್ಮದು ಮತದಾರರದ್ದು ತಪ್ಪಿದೆ. ನಾವು ಅವ್ರು ಗ್ಯಾರಂಟಿ ಕೊಡ್ತಾ ಇದ್ದಕ್ಕೆ ನಮ್ಮ ಹಣವನ್ನು, ನಮ್ಮ ಮತವನ್ನು ಹಣಕ್ಕೆ ಮಾಡ್ಕೊಂಡಿದ್ದೀವಲ್ಲ, ನಮ್ಮ ಮಟ್ಟಿಗೆ ಎಷ್ಟು ಜವಾಬ್ದಾರಿ ಇದೆ. ಈಗ ಎಷ್ಟೋ ಜನ ಅವತ್ತು ರಜೆ ಇದ್ದು ಕೂಡ ಚುನಾವಣೆ ಟೈಮಲ್ಲಿ ಒಂದು ಮತ ಹಾಕದಿರುವಂಥ ಎಷ್ಟೋ ದೊಡ್ಡ ಸಂಖ್ಯೆ ಇದೆ. ನೀವು ಚುನಾವಣಾ ಅಂಕಿಅಂಶ ನೋಡ್ಬೋದು. ಮುಸ್ಲಿಂ ಬಾಹುಳ್ಯ ಇರುವಂಥ ಕ್ಷೇತ್ರಗಳಲ್ಲಿ ಎಬವ್ 90% ಮತದಾನ ಆಗಿದೆ. ಹಿಂದೂ ಬಾಹುಳ್ಯ ಸಂದರ್ಭದಲ್ಲಿ ಇನ್ಬಿಟ್ವೀನ್ 50 ಮತ್ತು 60% ಮತದಾನ ಆಗಿದೆ. ಸೊ ನಮ್ಮ ಜವಾಬ್ದಾರಿನೂ ಇದೆ. ಇದು ಅವರನ್ನು ಮಾತ್ರ ನಾವು ಬೆರಳೆತ್ತಿ ತೋರಿಸಿ ಪ್ರಯೋಜನ ಇಲ್ಲ. ನಮ್ಮ ಹಿಂದೂ ಸಮಾಜ ವಿಶೇಷವಾಗಿ ಹಿಂದೂ ಸಮಾಜ ಯುವ ವರ್ಗ ಎಚ್ಚೆತ್ತುಕೊಳ್ಬೇಕಾದ ಸರಿಯಾದ ಸಮಯ ಇದು. ಮತ್ತು ಇವರೆಲ್ಲ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಮೋದಿಯವರಿಗೆ ಯಾವಾಗ ಪರಿಸ್ಥಿತಿ ವಿರುದ್ಧವಾಗಿರುತ್ತಾ ಅಂಥ ಎಲ್ಲ ಗೋಧ್ರಾ ಹತ್ಯಾಕಾಂಡ ಇರ್ಬೋದು ಅಥವಾ ಬಾಬ್ರಿ ಮಸೀದ್ ಪ್ರತಿಯೊಂದರಲ್ಲೂ ಕೂಡ ಮೋದಿಯವರ ನಿಜವಾದ ವ್ಯಕ್ತಿತ್ವ ಪ್ರಕಟ ಆಗಿದ್ದು ಇಂಥ ವಿಷಮ ಪರಿಸ್ಥಿತಿಯಲ್ಲೇ. ಹಾಗಾಗಿ ಇದೆಲ್ಲ ಹೇಗೆ ಅಂತೇಳಿ ಮೋದಿಯವರಲ್ಲಿ ಜಾಗೃತವಾದ ಶಕ್ತಿಯನ್ನು ಹೊರಗೆ ತರಲಿಕ್ಕೆ ಬರಬಹುದಂಥ ಪ್ರಚೋದನೆ ಇವರು ಕೊಡ್ತಾ ಇದ್ದಾರೆ. ಅದು ದೇಶದ ಮಟ್ಟಿಗೆ, ಹಿಂದೂ ಸಮಾಜದ ಮಟ್ಟಿಗೆ ಭಾಳ ಒಳ್ಳೆಯ ಬೆಳವಣಿಗೆ ಇದು. ಸರ್, ಈಗ ಇವತ್ತು ನರೇಂದ್ರ ಮೋದಿ ಅವರು ಇದಕ್ಕೆ ಪ್ರತ್ಯುತ್ತರವಾಗಿ ನೀಡಲಿಕ್ಕಿದ್ದಾರೆ. ಎಲ್ಲರೂ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಅಂತೇಳಿ ಕಾದು ನಿಂತಿದ್ದಾರೆ. ಯಾಕಂದರೆ ನರೇಂದ್ರ ಮೋದಿ ಅವರು ನಿನ್ನೆ 2 ನಿಮಿಷ ಮಾತಾಡಿದ್ದಾರೆ ಅಷ್ಟೇ. ಅಮಿತ್ ಶಾ ಅವರು ಆಗಲೇ ಪ್ರತ್ಯುತ್ತರ ನೀಡಿದ್ದಾರೆ. ಈಗ ಇವತ್ತು ನರೇಂದ್ರ ಮೋದಿ ಅವರು ಏನು ಹೇಳುವರು ಅಂತೇಳಿ ನೀವು ಸಹ ಕಾಯ್ತಿದ್ದೀರಾ ಸರ್? ಇಲ್ಲ, ಇದಕ್ಕೆ ಪಾರ್ಲಿಮೆಂಟ್ನೊಳಗೆ ಅಂದರೆ ನಿಮ್ಮ ಸದನದೊಳಗೆ ಆದಂಥ ಪ್ರತಿಯೊಂದು ಮಾತುಕತೆಯಲ್ಲಿ ಏನು ಅವರು ಅಭಿಪ್ರಾಯ ಕೊಟ್ಟಿರ್ತಾರೆ, ಅದಕ್ಕೆ ಸದನ ರೀತಿಯಲ್ಲಿ ಕೆಲವು ಸಂಪ್ರದಾಯಗಳಿದೆ. ಅದಕ್ಕೆ ಒಂದು ಅದರದ್ದೇ ಆದ ಕಾನೂನು ಅದು ಇದೆ. ಅದರ ಪ್ರಕಾರನೇ ಅವರು ಆ್ಯಕ್ಷನ್ ತೊಗೋಬೇಕಾಗತ್ತೆ. ಅದು ಸ್ಪೀಕರ್ ಮೂಲಕ ನೋಟಿಸ್ ಕೊಡೋದಾಗಲಿ ಅಥವಾ ಶಿಸ್ತು ಕ್ರಮ ಮಾಡೋದು, ಅದೆಲ್ಲವೂ ಕೂಡ ಅದರದ್ದೇ ಆದ ಒಂದು ವ್ಯವಸ್ಥೆಗಳಿದೆ. ಹೌದು, ಕ್ಷಮೆ ಕೇಳಬೇಕು ಅಂತ ಅವ್ರು ಹೇಳಿದ್ದಾರೆ. ಬಟ್ ಇವರು ಕ್ಷಮೆ 1984 ಸಿಕ್ಕದಂಗೆ ಇವತ್ತವರೆಗೆ ಕ್ಷಮೆ ಕೇಳಲಿಲ್ಲ. 1975ರಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ಹಾಕಿದಂಥ ಇದಕ್ಕೆ ಇವತ್ತವರೆಗೆ ಕ್ಷಮೆ ಕೇಳಲಿಲ್ಲ. ಹಾಗಾಗಿ ಇದರಲ್ಲಿ ಕ್ಷಮೆ ಕೇಳ್ತಾರೆ ಅನ್ನೋದು ಯಾವ ನಂಬಿಕೆ ನಮಗಿಲ್ಲ. ಮತ್ತು ಅವ್ರು ಕ್ಷಮೆ ಕೇಳಿದ್ರು ಕೂಡ ಬರೀ ಕಾಟಾಚಾರ ಇದೆ. ಯಾಕೆಂದರೆ ಈ ಬೋಫೋರ್ಸ್ ವಿಚಾರದಲ್ಲಿರ್ಬೋದು, ಅದಾನಿ ವಿಚಾರದಲ್ಲಿರ್ಬೋದು, ರಫೇಲ್ ಯುದ್ಧ ವಿಚಾರದಲ್ಲಿರ್ಬೋದು, ಸುಪ್ರೀಂ ಕೋರ್ಟು ಹೇಳಿದ ಮೇಲೆ ಕ್ಷಮೆ ಕೇಳಿದ್ದು ಬರೀ ಕಾಟಾಚಾರಕ್ಕೆ ಮಾಡಿದ್ದಾರೆ. ಅದು ಅವ್ರು ಇನ್ನೂ ಕೂಡ ಪಾಠ ಕಲ್ತಿಲ್ಲ. ಇವ್ರು ಹೇಳಿದ್ರಲ್ಲ, ನನ್ನ ಮೇಲೆ ಇದಕ್ಕೆ ಬೇಕಾದಷ್ಟು ಕೇಸ್ಗಳನ್ನು ಹಾಕಿದ್ದಾರೆ ಅಂತ. ಇವ್ರು ಯಾಕೆ ಈ ಸಮಾಜವನ್ನು ಓಡುವ ಕೆಲಸ ಯಾಕೆ ಮಾಡ್ತಿದ್ದಾರೆ? ಜಾತಿ ಎತ್ತಿಕಟ್ಟು ಇದನ್ನು ಯಾಕೆ ಮಾಡ್ತಿದ್ದಾರೆ? ಹಾಗಾಗಿ ಇದಕ್ಕೆ ಕಾನೂನು ಪ್ರಕಾರ ಕ್ರಮಗಳು, ಅದಕ್ಕೆ ಅದರದೇ ಪ್ರಕ್ರಿಯೆ ಇದೆ. ಪಾರ್ಲಿಮೆಂಟಲ್ಲೂ ಅಷ್ಟೇ, ಅದರ ಪಾರ್ಲಿಮೆಂಟಲ್ ಪ್ರೊಸೀಜರ್ ಪ್ರಕಾರನೇ ನಡಿಬೇಕಾದ ವಿಚಾರ ಇರೋದ್ರಿಂದ ಅದರದ್ದೇ ಸಮಯ ತಗೊಳುತ್ತೆ. ಇವತ್ತಿನ ನಾಳೆಗೆ ಅದರ ಬಗ್ಗೆ ಪ್ರತಿಕ್ರಿಯೆ ಬರುವುದಿಲ್ಲ. ಬಟ್ ಮೋದಿಯವರಾಗಲಿ, ಅಮಿತ್ ಶಾ ಆಗಲಿ ಅಥವಾ NDA ಗೌರ್ಮೆಂಟ್ ಆಗಲಿ, ಅವರು ನಿಯಮವನ್ನು ಮೀರಿ ನಿಯಮಕ್ಕೆ ಹೊರತಾಗಿ ಯಾವುದೇ ಕೆಲಸ ಮಾಡಲ್ಲ ಅಂತ ಒಂದು ನಂಬಿಕೆ ನಮಗಿದೆ. ಯಾಕಂದರೆ ಅವರು ಸಂವಿಧಾನಕ್ಕೆ ವಿರೋಧವಾಗಿ ಹೋಗಿದ್ದಾರೆ. ಹೌದು, ಇವರು ಸಂವಿಧಾನ ರಕ್ಷಣೆ ಬಗ್ಗೆ ಇವತ್ತು ಸಂವಿಧಾನ ಬುಕ್ಕನ್ನು ಕೈಲಿ ಹಿಡ್ಕೊಂಡು ಪ್ರದರ್ಶನ ಮಾಡ್ತಿದ್ದಾರೆ. 90ಕ್ಕೂ ಹೆಚ್ಚು ಬಾರಿ ರಾಷ್ಟ್ರಪತಿ ಆಳ್ವಿಕೆ ಹೇರಿದಂಥ ಪಕ್ಷ ಇದು ಕಾಂಗ್ರೆಸ್ ಪಕ್ಷ. ಜನರಿಂದ ಚುನಾಯಿತಾದ ಸರ್ಕಾರಗಳನ್ನು ವಜಾ ಮಾಡಿ ಕೆಲವು ಸಣ್ಣ ಕಾರಣ ನೆಪ ಇಟ್ಟುಕೊಂಡು 93 ಬಾರಿ ಅವರು ರಾಷ್ಟ್ರಪತಿ ಆಳ್ವಿಕೆ ಹೇಳಿದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ
ಸಂವಿಧಾನದ ರಕ್ಷಣೆ ಬಗ್ಗೆ ಮಾತಾಡೋದು ಏನು ಅಧಿಕಾರ ಇದೆ ಅಂತ ಮಾತಾಡ್ತಿದ್ದಾರೆ. ಅದಕ್ಕೆ ನಿನ್ನೆ ರಾಹುಲ್ ಗಾಂಧಿ ಅವರಿಗೆ ಅನುರಾಗ್ ಠಾಕೂರ್ ಒಂದು ಟಕ್ಕರ್ ಕೊಟ್ಟಿದ್ರು. ಅಂದರೆ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ, ಸಂವಿಧಾನ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ ಅಂತ ಕೇಳಿದ್ದಾರೆ ಒಂದು. ಇಲ್ಲ, ಇದು ಏನಂತ ಹೇಳಿದರೆ ಇಲ್ಲಿ ನಮ್ಮ ಇದರಲ್ಲಿ ಏನಾಗಿದೆ, ಇವತ್ತಿನ ಜಾಲತಾಣಗಳಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿರೋದನ್ನು ಜನ ಭಾಳ ಶಾರ್ಟ್ ಮೆಮೊರಿ ಅಂತ ಹೇಳ್ತೀವಿ, ಇದನ್ನು ಭಾಳ ಬೇಗ ಮರೀತಾರೆ ಜನ. ನಿನ್ನೆ ಹೇಳಿದ ಹೇಳಿಕೆ ನಾಳೆ ಮರೀತಾರೆ, ಇವತ್ತು ಹೇಳಿದ ಮುಂದಿನ ವಾರ ಮರೀತಾರೆ. ಅದು ಇವರಿಗೆ ವಿರೋಧ ಪಕ್ಷಗಳಿಗೆ ಭಾಳ ಒಂದು ಒಳ್ಳೆಯ ಅನುಕೂಲ, ಅಂದರೆ ಅವರ ಆ ಅಸ್ತ್ರವಾಗಿ ಅವರ ಪರವಾಗಿ ಬರ್ತಾ ಇದೆ. ಆದರೆ ಒಂದು ತಿಳ್ಕೋಬೇಕು, ಚರಿತ್ರೆ ಅಥವಾ ಇತಿಹಾಸ ಹೇಳುವಂಥ ಪಾಠನೇ ಬೇರೆ ಇದೆ. ಹಿಟ್ಲರ್ ಆಗಲಿ, ನೆಪೋಲಿಯನ್ ಆಗಲಿ, ಅಥವಾ ಯಾವುದೇ ಸರ್ವಾಧಿಕಾರಿ ಆಗಲಿ, ಇವರು ಮೋದಿಯವರನ್ನು ಸರ್ವಾಧಿಕಾರಿ ಅಂತ ಹೇಳ್ತಾರೆ. ಈಗ 10 ವರ್ಷದಲ್ಲಿ ಒಂದೇ ಒಂದು ರಾಜ್ಯದ ಮೇಲೆ, ಈಗ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರುವಂಥ ಪ್ರತಿಯೊಂದು ಅವಕಾಶಗಳು ಅಲ್ಲಿ ಇದೆ. ಒಬ್ಬ ಜನಸಾಮಾನ್ಯ ಕೂಡ ಅದನ್ನು ಮಾತಾಡ್ತಾನೆ. ಆದರೆ ಮೋದಿಯವರು ಅದನ್ನು ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಗೌರವ ಕೊಡ್ತಿದ್ದಾರೆ. ಜನರಿಂದ ಚುನಾಯಿತ ಸರ್ಕಾರ ಅವರೇ ನಡೆಸ್ಕೋಬೇಕು, ಅದಕ್ಕೆ ಅವರೇ ಹೊಣೆಗಾರರು ಅಂತೇಳಿ ಅಂತ. ಈ ಒಂದು ವಿಚಾರ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮೊದಲು, ಚುನಾವಣೆ ಸಮಯದಲ್ಲಿ, ಚುನಾವಣೆ ನಂತರದಲ್ಲಿ ಆಗುವ ಹಿಂಸಾಚಾರಗಳು ಪ್ರತಿಯೊಂದು ಕೂಡ ರಾಷ್ಟ್ರಪತಿ ಆಳ್ವಿಕೆ ಹೇರುವಂಥ ಒಂದು ವ್ಯವಸ್ಥೆ ಇರುವಂಥ ಅವಕಾಶಗಳದು. ಮೋದಿಯವರು ಎಲ್ಲಿ ಅದನ್ನು ಬಳಸ್ಕೊಂಡಿದ್ದಾರೆ? ಇದೆಲ್ಲ ಸಾರಾಸಗಟೆ ಭಾಳ ಸೂರ್ಯನ ಪ್ರಕಾಶರಾಗಿ ಕಾಣ್ತಾ ಇದೆ. ಮೋದಿಯವರು ಸರ್ವಾಧಿಕಾರಿ ಆಗಿಲ್ಲ. ನರೇಂದ್ರ ಮೋದಿ ಅವರಿಗೆ ಸರ್ವಾಧಿಕಾರಿ, ಡಿಕ್ಟೇಟರ್ಶಿಪ್ ಅಂತ ಹೇಳ್ತಾರೆ. ನರೇಂದ್ರ ಮೋದಿಯವರು ಎಷ್ಟೋ ಚುನಾವಣಾ ಭಾಷಣ ಹೇಳಿದ್ದಾರೆ. ಏನು ಹೇಳಿದರೆ, ನನ್ನ ವಿರೋಧ ಪಕ್ಷದವರು ನನಗೆ ಬಿಸಾಡುವ ಕಲ್ಲುಗಳನ್ನೇ ನಾನು ಸಂಗ್ರಹಿಸಿಟ್ಟುಕೊಂಡು ಕೋಟೆ ಕಟ್ತೀನಿ. ಆ ಮೂಲಕ ನನಗೆ ತಾಳ್ಮೆಗೆ ನನಗೆ ಅವಕಾಶ ಕೊಡ್ತಿದ್ದಾರೆ, ನನಗೆ ವರವಾಗಿ ಪರಿಣಾಮ ಆಗ್ತಿದೆ, ನಾನು ದೇಶದ ಬಗ್ಗೆ ಚಿಂತನೆ ಮಾಡೋನು ಅಂತ ಅವರು ಮೊದಲು ಹೇಳ್ಕೊಂಡು ಬಂದಿದ್ದಾರೆ. ಅದೇ ನಡ್ಕೊಂಡು ಇವರು ಇನ್ನೂ ಕಲ್ಲು ಬಿಸಾಡಬೇಕು. ಯಾಕೆಂತ ಹೇಳಿದರೆ ಇವರು ಹೆಜ್ಜೆ ತಪ್ಪು ಮಾಡಬೇಕು ವಿರೋಧ ಪಕ್ಷಗಳು. ಈಗ ನಿನ್ನೆ ಒಂದು ರಾಹುಲ್ ಗಾಂಧಿಯವರ ಭಾಷಣದ ಆಧಾರದಲ್ಲಿ ಒಬ್ಬ ಪ್ರಜ್ಞಾವಂತ ನಾಗರಿಕ ನಿರ್ಣಯ ಮಾಡಿರ್ತಾನೆ. ರಾಹುಲ್ ಗಾಂಧಿಯವರು ಲೋಕಸಭಾ ಪ್ರತಿಪಕ್ಷ ನಾಯಕನ ಸ್ಥಾನಕ್ಕೆ ಎಷ್ಟು ಅರ್ಹ ಅನ್ನುವಂಥದ್ದು ಅದನ್ನು ಎಲ್ಲಿಯೂ ಪಕ್ಷ ವ್ಯಕ್ತಪಡಿಸದೇ ಇರ್ಬೋದು, ಬಟ್ ಎಲ್ಲರ ಮನಸ್ಸಿನಲ್ಲಿ ಅದು ಇದೆ. ನೀವೀಗ ನಮ್ಮ ಹತ್ರ ಇಲ್ಲಿ ನಮ್ಮ ಮುಖ್ಯ ನೀವು ಇದರಲ್ಲಿ ಸಂದರ್ಶನ ಕೇಳಿದರೆ ನಾವು ಹೇಳ್ತಿದ್ದೀವಿ ಅಷ್ಟೇ, ಹೇಳದೇ ಇರುವಂಥ ಕೋಟ್ಯಾಂತರ ಜನ ಇದ್ದಾರೆ. ಇವರು ಪೂರ್ಣ ಅವಧಿಗೆ ಪ್ರತಿಪಕ್ಷ ನಾಯಕ ಆಗಿರುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಯಾಕೆಂದರೆ ಇವರಿಗೆ ಹೇಗೆ ಅಂತ ಹೇಳಿದರೆ, ದೇಶದ ಪ್ರಗತಿಗಿಂತ, ದೇಶದ ಅಭಿವೃದ್ಧಿಗಿಂತ, ಚುನಾಯಿತ ಸರ್ಕಾರವನ್ನು ಕೆಲಸ ಮಾಡಲಿಕ್ಕೆ ಬಿಡಬೇಕು ಅನ್ನುವಂಥ ಹೊಣೆಗಾರಿಕೆಗಿಂತ ಇವರದ್ದೇ ಒಂದು ಅಜೆಂಡಾ ಇದೆ. ಬಟ್ ಈ ಅಜೆಂಡಾ ತುಂಬ ಸಮಯ ನಡೆಯುವುದಿಲ್ಲ. ಜನ ಪಾಠ ಕಲಿಸ್ತಾರೆ. ಬಟ್ ಏನು ಅಂದರೆ ನಾವು ಮುಂದಿನ ಚುನಾವಣೆ ಕಾಯಬೇಕಾಗತ್ತೆ ಅಷ್ಟೇ. ಸರ್, ಕೊನೆಯದಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಪೋಯಮಲ್ಲೇ ಹೇಳಿದರು, ಅಂದರೆ ಶಾಯರಿಯಲ್ಲೇ ಹೇಳಿದರು, ಹಿಂದೂ ತನ್ ಮನ ಹಿಂದೂ ಜೀವನ್ ರಗ್ ರಗ್ ಹಿಂದೂ ಮೇರ ಪರಿಚಯ ಅಂತೇಳಿ. ಇಲ್ಲ, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಆ ತಾಳ್ಮೆ, ಆ ಒಂದು ಮಟ್ಟದ ಮನಸ್ಥಿತಿಯಲ್ಲಿ ಇವತ್ತು ರಾಜಕೀಯ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ಇವತ್ತು ನಿಮ್ಮ ಬಾಯಿನ ಒಂದು ಶಬ್ದ ಹೊರಗೆ ಬಿದ್ದರೆ ನೆಕ್ಸ್ಟ್ ಮೊಮೆಂಟಲ್ಲಿ ವೈರಲ್ ಆಗುವಂಥ ಪರಿಸ್ಥಿತಿ ಇವತ್ತು ಡಿಜಿಟಲ್ ಮೀಡಿಯಾ ಅಷ್ಟರ ಮಟ್ಟಿಗೆ ಫಾಸ್ಟಾಗಿ ಆಗಿದೆ. ಇದು ನಿನ್ನೆ ಪಾರ್ಲಿಮೆಂಟಲ್ಲಿ ಮಾತಾಡಿದ ವಿಚಾರ ಇವತ್ತು ಜನರ ಮನಸ್ಸಿಗೆ ಬಂದು ಇನ್ನೂ ಒಂದು ವಾರದಲ್ಲಿ ಒಂದು ತಿಂಗಳ ಪ್ರತಿಕ್ರಿಯೆ ಕೊಡುವಂಥ ನಿರೀಕ್ಷೆ ಮಾಡೋ ಪ್ರಶ್ನೆ ಇಲ್ಲ ಅಲ್ಲಿ. ಅದಕ್ಕೆ ಹೇಗೆ ಅಂದರೆ ಇದು ವಾಜಪೇಯಿ ಅವರದ್ದು ಆಗಿನ ಕಾಲಕ್ಕೆ ಭಾಳ ಸರಿಯಾಗಿತ್ತು. ಹಾಗೆಂತೇಳಿ ಅವರ ಒಂದು ರಾಜಧರ್ಮ ಏನಿತ್ತು, ಆಡಳಿತ ಕ್ರಮ ಏನಿತ್ತು, ಅದರಲ್ಲಿ ಮೋದಿಯವರು ನಡೀತಾ ಇದ್ದಾರೆ. ವಾಜಪೇಯಿ ಅವರಿದ್ದಾಗ ಆಗ ಡಿಜಿಟಲ್ ಮೀಡಿಯಾ ಇಷ್ಟು ಸಕ್ರಿಯವಾಗಿ ಇರಲಿಲ್ಲ, ಇಷ್ಟು ವೈರಲ್ ಆಗುವಂಥ ಅಥವಾ ಇಷ್ಟು ಫಾಸ್ಟಾಗಿ ಪ್ರತಿಕ್ರಿಯೆ ಕೊಡೋ ಸಂದರ್ಭ ಇರಲಿಲ್ಲ. ಇವತ್ತು ಕಾಲ ಆಗಲ್ಲ. ಅದು ಬದಲಾದ ಕಾಲಕ್ಕೆ ಸರಿಯಾಗಿ ಭಾರತ ಕೂಡ ಬದಲಾಗ್ತಾ ಇದೆ, ಜನರು ಬದಲಾಗ್ತಾ ಇದ್ದಾರೆ, ರಾಜಕಾರಣಿಗಳು ಬದಲಾಗುವಂಥ ಭಾಳ ಅವಶ್ಯಕತೆ ಇದೆ. ಸರ್, ಕೊನೆಯದಾಗಿ ನಾನೊಬ್ಬ ಪ್ರೌಢ ಹಿಂದೂ ಅಂತ ಹೇಳ್ತೀರಾ? ನಾನು 100ಕ್ಕೆ 100% ನಾನು ಎದೆ ಮುಟ್ಟಿ ಹೇಳ್ತೀನಿ. ನಾನು ಹಿಂದುವಾಗಿ ಹುಟ್ಟಿದ್ದಕ್ಕೆ ನನಗೆ ಆ ಒಂದು ಭಗವಂತ ಅವಕಾಶ ಕೊಟ್ಟಿದ್ದಕ್ಕೆ ಕೋಟಿ ನಮ್ಮ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ ಭಗವಂತನಿಗೆ. ನಾನು ಇನ್ನೂ ಹುಟ್ಟುವಾಗೋದು ಕೂಡ ಹಿಂದುವಾಗಿ ಹುಟ್ಟಲಿಕ್ಕೆ ಇಷ್ಟಪಡ್ತೀನಿ ನಾನು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.